ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಮಧ್ಯರಾತ್ರಿಯಲ್ಲಿ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಘಟನೆ ಅವಳಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿರೇಂಡನಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಇನ್ನು ಪಂಚಾಯಿತಿ ಸದಸ್ಯ ಜಗನ್ನಾಥ್ ಎನ್ನುವವರ ಮನೆಗೆ ಮಧ್ಯರಾತ್ರಿ ಸರಿಸುಮಾರು 1:30ರ ಸಮಯದಲ್ಲಿ ಬಂದ ಕಿಡಿಗೇಡಿಗಳು ಸುಮಾರು 60 ಲೀಟರ್ ಪೆಟ್ರೋಲ್ ತಂದು ಇದರಲ್ಲಿ 50 ಲೀಟರ್ ಪೆಟ್ರೋಲ್ನ ಮನೆಯ ಕಿಟಕಿಯ ಮೂಲಕ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ. ಇನ್ನುಳಿದ 10 ಲೀಟರ್‌ನ ಒಂದು ಕಡೆ ಕ್ಯಾನ್‌ನಲ್ಲಿ ಅಲ್ಲಿಯೇ ಇರಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಕಿಡಿಗೇಡಿಗಳು. ಇನ್ನು ಸ್ಫೋಟಕ ರೀತಿಯಲ್ಲಿ ಭಾರೀ ಶಬ್ದ ಉಂಟಾದ ಕೆಲವೇ ಕ್ಷಣದಲ್ಲಿ ಬೆಂಕಿಯು ಮನೆಯನ್ನ ಸಂಪೂರ್ಣವಾಗಿ ಆವರಿಸಿತ್ತು. ಆದರೆ ಅದೃಷ್ಟವಶಾತ್ ಮನೆಯಲ್ಲಿರುವ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ. ಆದರೆ ಬೆಂಕಿಯ ಕಿನ್ನಾಲಿಗೆ ಟಿವಿ, ಫ್ರಿಡ್ಜ್, ಪೀಠೋಪಕರಣಗಳು ಹಾಗೂ ಕೆಲವು ದಾಖಲೆಗಳು ಸೇರಿದಂತೆ ಗೃಹ ಉಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ಅಷ್ಟೇ. ಇನ್ನು ಸ್ಥಳಕ್ಕೆ ಪೊಲೀಸರು ಆವರಿಸಿದ್ದು ಪ್ರಕರಣವನ್ನ ದಾಖಲಿಸಲಾಗಿದೆ. ಇನ್ನು ಅಳವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದ್ದು ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲು ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಜಗನ್ನಾಥ್, ಹಿರೇಂಡಹಳ್ಳಿ ಗ್ರಾಮ, ಬಿದ್ರಳ್ಳಿ ಪಂಚಾಯತಿನಲ್ಲಿ ನಾನು ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ರಾತ್ರಿ 1:30ಗೆ ಒಂದು ರೀತಿ ನಮ್ಮ ಮನೆಯಲ್ಲಿ ಸೌಂಡ್ ಬಂತು, ಬಾಂಬ್ ಹಾಕ್ದಂಗೆ. ತಕ್ಷಣ ಎದ್ದು ಬಂದ ತಕ್ಷಣ ಡೋರ್ ತೆಗೆದಿದ ತಕ್ಷಣ ನಾನು ನಮ್ಮ ಮಿಸ್ಸಸ್ಸು ಬೆಂಕಿ ಬಂತು. ಕ್ಲೋಸ್ ಮಾಡಿ ನಾವು ಸಡನ್ ಆಗಿ ಟಾಯ್ಲೆಟ್ ರೂಮಲ್ಲಿ ಸೇರ್ಕೊಂಡ್ರಿ. ನಂತರ ಪಕ್ಕದ ರೂಮಲ್ಲಿ ನನ್ನ ಮಗ ಕೂಡ ಓಪನ್ ಮಾಡಿ ಅವನು ಕೂಡ ಅಪ್ಪ ಅಂತ ಕೂಗ್ದ. ನನ್ನ ಮಗಳು ಕೂಡ ಅದರಲ್ಲಿ ಮಲ್ಕೊಂಡಿದ್ಲು ಅದೇ ರೂಮಲ್ಲಿ. ಮಗನು ಕಿಟಕಿ ತೆಗೆದಿದ ತಕ್ಷಣ ಮಕ್ಕಕ್ಕೆ ಕೊಡೋದು ಅವ್ನಿಗೆ ಸ್ವಲ್ಪ ಅನ್ಕಾನ್ಸಿಯಸ್ ಆಗಿದೆ. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ನಂತರ ದೊಡ್ಡ ಮಗ ಮೇಲೆ ಇದ್ದ. ಮೇಲೆಯಿಂದ ಎದ್ದು ಬಂದು ಒಂದು ಇಬ್ಬರು ಲೇಬರ್ಸ್ ಇದ್ರು. ಎದ್ದು ಬಂದು ಬಾಕ್ಲೆಲ್ಲ ಹೊಡೆದು ಮತ್ತೆ ನಮ್ಮ ಪಿನಕಲ್ ಅಪಾರ್ಟ್ಮೆಂಟಿಂದ ಸುಮಾರು ಜನ ನಮ್ಮ ಸಾರ್ವಜನಿಕರು ಬಂದು ಅಧ್ಯಕ್ಷರು ಅವರೆಲ್ಲ ಬಂದು ಇಲ್ಲಿನ ಬೆಂಕಿ ನೋಡಿ ನಂದಿಸಿ ಸುತ್ತಮುತ್ತ ಮನೆಗಳವರೆಲ್ಲ ಸಹಾಯ ಮಾಡಿ ರಕ್ಷಣೆ ಕೊಟ್ಟರು. ಬಾಕ್ಲೆಲ್ಲ ಹೊಡೆದಾಕಿ ನಾವೆಲ್ಲ ಈಚೆ ಕಡೆ ಬಂದ್ರಿ. ದೇವ್ರ ದಯ ನಾವು ಬದುಕಿರೋದೇ ಹೆಚ್ಚು ಅಂತ ಹೇಳ್ಬೋದು. ಇವತ್ತಿನ ದಿನದಲ್ಲಿ ನಾವು ಇವತ್ತು ಇಷ್ಟು ಮಾತ್ರ ನಿಮ್ಮ ಮುಂದೆ ಮಾತಾಡ್ತೀನಿ ಅಂತ ಕೂಡ ನಮಗೆ ಗ್ಯಾರಂಟಿ ಇರಲಿಲ್ಲ. ಆ ರೀತಿ ಆಗಿತ್ತು. ಬಟ್ ನಾವು ಅನ್ಕೊಂಡಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಇಲ್ಲ AC ಬ್ಲಾಸ್ಟ್ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ರೆ. ಆದ್ರೆ ತದನಂತರ ನಮಗೆ ಅರ್ಥ ಆಗಿದ್ದು, ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಒಂದು 10 ಲೀಟರ್ದು ಬಿಸ್ಲರಿ ಕ್ಯಾನ್ದು ಪೆಟ್ರೋಲ್ ಇಟ್ಟಿದ್ದಾರೆ. ನಮ್ಮ ಮನೆ ಕುಬೇರ್ ಮೂಲೆಯಲ್ಲಿ ಒಂದು 5 ಕ್ಯಾನ್ ಖಾಲಿ ಮಾಡಿರೋಂಥದ್ದನ್ನ ಖಾಲಿ ಕ್ಯಾನ್ಗಳಿಟ್ಟಿದ್ದಾರೆ. ಪೆಟ್ರೋಲ್ ಸಂದು ನಮ್ಮ ಮನೆ ಸುತ್ತಮುತ್ತ ಸುರಿದು ಕೆಲವು ಕಿಡಿಗೇಡಿಗಳು ನಮ್ಮ ಮನೆಗೆ ಬೆಂಕಿ ಇಟ್ಟು ನಮಗೆ ಈ ತರ ಅನ್ಯಾಯ ಮಾಡಿದ್ದಾರೆ. ಇದರಿಂದ ನಮ್ಮ ಪೊಲೀಸ್ ಸಂಸ್ಥೆಯವರು ಎಲ್ಲ ಪ್ರತಿಯೊಬ್ಬರು ಮೀಡಿಯಾದವರು ಎಲ್ಲ ನಮ್ಮ ಸಹಕಾರ ಮಾಡಿ ನಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲ ನಮ್ಮ ರಕ್ಷಣೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇವ್ರನ್ನ ತಕ್ಷಣ ತನಿಖೆ ಮಾಡಿ ಎಲ್ಲ CC ಕ್ಯಾಮ್ರಾಗಳಲ್ಲೂ ಚೆಕ್ ಮಾಡಿ ಇವ್ರನ್ನ ಹಿಡಿದು ಶಿಕ್ಷೆ ಕೊಡಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಂತಾ ಇದ್ದೀನಿ. ಎಷ್ಟು ನಷ್ಟ ಆಗಿದೆ ನಿಮ್ಗೆ ಈಗ? ನಷ್ಟ ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಬಿಡ್ರಿ. ಹೇಳಿ, ಅಂದಾಜು ಹೇಳಿ. ಅಪ್ರಾಕ್ಸಿಮೇಟ್ಲಿ ಒಂದು 25 ಲಕ್ಷ ನಷ್ಟ ಆದಂಗೆ ಆಗಿದೆ. ಮನೆಯಲ್ಲಿ ಎಲ್ಲ ಸುಟ್ಟು ಕರಕಲಾಗಿದೆ. ಏನೇನು ಸುಟ್ಟೋಗಿದೆ ಮನೆಯಲ್ಲಿ ಒಳಗಡೆ? ಮನೆಯಲ್ಲಿ ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಅಡಿಗೆ ಐಟಮ್ಸ್, ಅಡಿಗೆ ಮನೆ ಪೂರ್ತಿ ಬರ್ನ್ ಆಗಿದೆ. ದೇವ್ರ ಮನೆ ಇರ್ಬೋದು, ಸೋಫಾ ಸೆಟ್ಸ್ ಇರ್ಬೋದು, CC ಕ್ಯಾಮ್ರಾ ಎಲ್ಲ ಪ್ರತಿಯೊಂದು ಬಟ್ಟೆ ಬರೆ ಎಲ್ಲ ಸುಟ್ಟೋಗಿ ಕರಕಲಾಗಿ ಇದೆ. ಮತ್ತೆ ನಮ್ಮ ಡಾಕ್ಯುಮೆಂಟ್ಸ್ ಇರ್ಬೋದು, ಅದ್ರ ಜೊತೆಗೆ ನಮ್ಮ ಫರ್ನಿಚರ್ ವರ್ಕ್ಸ್ ಏನ್ ಮಾಡಿದ್ರೋ ಅವೆಲ್ಲ ಹಾಳಾಗೋಗಿದೆ. ಕಿಡಿಗೇಡಿಗಳು ಮಾಡಿದ್ದಾರೆ. ಅವ್ರಿಗೆ ಏನು ದ್ವೇಷ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಯಾರನ್ನೂ ತೊಂದರೆ ಕೊಟ್ಟವನಲ್ಲ, ಮೋಸ ಮಾಡ್ದನಲ್ಲ. ಅವ್ರಿಗೆ ಏನ್ ಬುದ್ಧಿ ದೇವ್ರು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಆದಷ್ಟು ಬೇಗ ಅವ್ರನ್ನ ಹಿಡಿದು ಶಿಕ್ಷೆ ಕೊಟ್ರೆ ನಮ್ಮ ಪೊಲೀಸ್ ಇಲಾಖೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಸರು ಸೋಮಶೇಖರ ಅಂತ, ಇಲ್ಲೇ ಲ್ಯಾನ್ಸ್ಟರ್ ಪಿನಕಲ್ ಅಲ್ಲಿ ಅಸೋಸಿಯೇಷನ್ ಪ್ರೆಸಿಡೆಂಟು. ಸೊ ಫಸ್ಟ್ ನಮ್ಮ ವೆಂಕಟ್ ಅಂದ್ಬಿಟ್ಟು ಅವರು 1:25 1:30 ಸರಿಯಾಗಿ ಫೋನ್ ಮಾಡಿದ್ರು. ಈ ತರ ತುಂಬಾ ದೊಡ್ಡ ಬ್ಲಾಸ್ಟ್ ಆಯ್ತು ಮನೆ ಎದುರುಗಡೆ ಅಂತ. ನಾನು ನಮ್ಮ ಫ್ಲಾಟ್ ಅಲ್ಲಿ ಅನ್ಕೊಂಡು ಎರಾಬಿರಿ ಅಂತ ಓಡ್ ಬಂದ್ವಿ. ಆಮೇಲೆ ಇವ್ರಿಗೆ ಹೇಳಿದ್ವಿ ಫಸ್ಟ್ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಅಂತ. ಸೊ ಇಮಿಡಿಯೇಟ್ ಆಗಿ ಅವ್ರು ಫೈರ್ ಡಿಪಾರ್ಟ್ಮೆಂಟ್ಗೆ ಆಂಬುಲೆನ್ಸ್ಗೆಲ್ಲ ಕಾಲ್ ಮಾಡಿದ್ರು. ನಾವು ಬರೋಷ್ಟಲ್ಲಿ ಸ್ವಲ್ಪ ಜನ ಇಲ್ಲಿ ಹಿಂದಿ ಹುಡುಗರೆಲ್ಲ ಸ್ವಲ್ಪ ಒಂದು ದೊಡ್ಡ ಮಗನ್ನ ಆಚೆ ಹಾಕ್ಬಿಟ್ಟು ನೀರೆಲ್ಲ ಹೋಯ್ತಿದ್ರು. ಆಮೇಲೆ ಇನ್ನೂ ಅವ್ರ ತಂದೆ ಮತ್ತೆ ಅವ್ರ ತಾಯಿ ಒಳಗೆ ತಗ್ಲಾಕೊಂಡಿದ್ರು. ಸೊ ಸ್ವಲ್ಪ ನೋಡಿದೆ, ಗಾಬರಿ ಆಯ್ತು. ಬಟ್ ಆದ್ರೂ ಸ್ವಲ್ಪ ಧೈರ್ಯ ಮಾಡಿ ಒಳಗೆ ಹೋಗಿ ಅಮ್ಮ ಬಂದ್ರು. ಅಮ್ಮ ನನ್ನ ಕರ್ಕೊಂಡೋಗಪ್ಪ ಆಚೆ ಅಂತ ಹೇಳಿದ್ರು. ಕರ್ಕೊಂಡ್ ಬಂದ್ವಿ. ಆಮೇಲೆ ಸರ್ರು ಒಳಗಿದ್ರು. ಬಾಗ್ಲು ಸ್ವಲ್ಪ ತೆಗೆದ್ಬಿಟ್ಟು ಸರ್ರು ಸ್ವಲ್ಪ ಆಚೆನ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲ. ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ ಬಂತು, ನೀರೆಲ್ಲ ಹಾಕಿದ್ರು. ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ಸುಟ್ಟೋಗಿದೆ ಸರ್, ಏನು ಒಂದು ಚೂರು
ನಾವು ಗ್ಯಾಸ್ ಅನ್ಕೊಂಡ್ವಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ಕೊಂಡ್ವಿ. ಬಟ್ ಏನಾಗಿದೆ ನಮಗೂ ಗೊತ್ತಿಲ್ಲ. ಅವರು ಬಹಳ ಒಳ್ಳೆ ವ್ಯಕ್ತಿ. ಯಾಕಂದ್ರೆ ನಾನು ಅಲ್ಲಿ ಅಪಾರ್ಟ್ಮೆಂಟ್ ಎಲ್ಲಿರೋದ್ರಿಂದ ಅವ್ರ ಬಗ್ಗೆ ಬಹಳ ಕೇಳ್ತಾ ಇರ್ತೀನಿ. ಅವ್ರು ಒಬ್ರು ದ್ವೇಷ ಮಾಡೋರಲ್ಲ, ಒಬ್ರು ಮೋಸ ಮಾಡೋರಲ್ಲ. ಅವರು ಒಂಥರ ಒಳ್ಳೆ ಮನುಷ್ಯ. ಇಲ್ಲಿ ಎಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ. ಬಟ್ ಅವ್ರ ಮೇಲೆ ಯಾರು ದ್ವೇಷ ಇಟ್ಕೊಂಡಿದ್ದಾರೆ ನಮಗೂ ಗೊತ್ತಿಲ್ಲ. ಬಟ್ ಅಂತವ್ರನ್ನ ಬೇಗ ಕಂಡಿಡಿದು ಶಿಕ್ಷೆ ಆಗ್ಲಿ ಅಂತ ನಮ್ ಕಡೆಯಿಂದ ಒಂದು ನಿಮ್ಗೆ ಪೊಲೀಸ್ ಅವ್ರ ಕಡೆಗೆ ಎಲ್ಲರ ಕಡೆಗೆ ಒಂದು ವಿನಂತಿ ಮಾಡ್ತೀವಿ.